ಬೀದರ್ ನಗರದ ಪಾಪನಾಶ ಮಂದಿರ ಹತ್ತಿರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಿಸರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ಥಾಪಿಸಲಾದ ವಿವೇಕಾನಂದ ಆರೋಗ್ಯಧಾಮ ಸೆಪ್ಟೆಂಬರ್ 11ರಂದು ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದು ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ಮಾತನಾಡಿ ತಿಳಿಸಿದ್ದಾರೆ. ಅಂದು ಬೆಳಗ್ಗೆ 11ಕ್ಕೆ ಬೆಂಗಳೂರಿನ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದ ಅಧ್ಯಕ್ಷ ಸ್ವಾಮಿ ಅಭಿಯಾನಂದ ಮಹಾರಾಜರು ಈ ಆರೋಗ್ಯಧಾಮ ಲೋಕಾರ್ಪಣೆ ಮಾಡಲಿದ್ದಾರೆ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ, ರಘುನಾಥರಾವ್ ಮಲ್ಕಾಪುರೆ, ಆನಂದ್ ಬಿರಾದರ್ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಅಂದು ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಉಚಿತ ಆರೋಗ್ಯ ಶಿಬಿರ ಜರುಗಲಿದೆ. ವಿದ್ಯಾರ್ಥಿಗಳ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗುವುದು. ಆಶ್ರಮದಿಂದ ನಿರಂತರ ನಾನಾ ಜನಪರ ಚಟುವಟಿಕೆ ನಡೆಯುತ್ತಿವೆ. ಗೋಶಾಲೆ ಆರಂಭಿಸಿ ದೇಶಿ ತಳಿಯ ಗೋವುಗಳ ಸಂರಕ್ಷಣೆ ಹಾಗೂ ಸಂವರ್ಧನೆ ನಿಟ್ಟಿನಲ್ಲಿ ಅನೇಕ ಕೆಲಸ ಮಾಡಲಾಗ್ತಾ ಇದೆ. ಸ್ವಾಮಿ ವಿವೇಕಾನಂದ ಚೆಸ್ ಅಕಾಡೆಮಿ ಸಹ ಸ್ಥಾಪನೆ ಮಾಡಿದ್ದು ಇದೀಗ ಆಶ್ರಮವು ವಿವೇಕಾನಂದ ಆರೋಗ್ಯಧಾಮ ಆರಂಭಿಸ್ತಾ ಇದೆ. ವಿವೇಕಾನಂದ ಆರೋಗ್ಯಧಾಮವು ಒಂದು ರೀತಿಯಲ್ಲಿ ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ ಹಾಗೂ ಧ್ಯಾನ ಮೂಲಕ ಚಿಕಿತ್ಸೆ ನೀಡುವ ಒಂದು ಉದ್ದೇಶ ಹೊಂದಲಾಗಿದೆ. ಈ 4 ಚಿಕಿತ್ಸೆಗಳು ಒಂದೇ ಛತ್ರದಲ್ಲಿ ಕೊಡುವುದೇ ಈ ಧಾಮದ ಉದ್ದೇಶವಾಗಿದೆ. ಇಲ್ಲಿ ತರಬೇತಿ, ಜನಜಾಗೃತಿ ಕಾರ್ಯಕ್ರಮ ನಿರಂತರ ನಡೆಯಲಿದೆ. ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೋರಿದರು. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣದ ವಿಶೇಷ ದಿನವಾದ ಸೆಪ್ಟೆಂಬರ್ 11ರಂದು ವಿವೇಕಾನಂದ ಆರೋಗ್ಯಧಾಮ ಆರಂಭ ಮಾಡಲಾಗ್ತಾ ಇದೆ. ಈ ಆಶ್ರಮವು 21 ವರ್ಷಗಳಿಂದ ನಿರಂತರ ವ್ಯಕ್ತಿ ನಿರ್ಮಾಣ ಹಾಗೂ ಆ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ವಿವೇಕ ಚಿಂತನೆಗಳಡಿ ಸುಂದರ, ಸಶಕ್ತ, ಸಮೃದ್ಧ ಸಮಾಜ ಕಟ್ಟುವ ದಿಸೆಯಲ್ಲಿ ಸೇವೆಯಲ್ಲಿ ಆಶ್ರಮ ತೊಡಗಿದೆ ಎಂದು ತಿಳಿಸಿದರು. ವಿವೇಕಾನಂದ ಆರೋಗ್ಯಧಾಮದ ಸಿಇಒ ಜಗದೀಶ್ ಮುಖೇಡ್ಕರ್ ಅವರು ಮಾತನಾಡಿ, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಸಮತೋಲನಗೊಳಿಸುವ ಕಾರ್ಯ ಮಾಡಲಿದೆ. ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ ಮತ್ತು ಧ್ಯಾನ ಇಲ್ಲಿನ ಪ್ರಮುಖ ಕೇಂದ್ರಗಳಾಗಿವೆ. ಭಾರತೀಯ ಸಂಪ್ರದಾಯದ ಚಿಕಿತ್ಸಾ ತತ್ವಗಳನ್ನು ಸಮನ್ವಯಗೊಳಿಸಿ ಜನರಿಗೆ ಸಂತೃಪ್ತಿಯ ಬದುಕು ನೀಡುವ ಗುರಿ ನಮ್ಮದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾಗಿರುವ ಸದಾನಂದ ಜೋಶಿಯವರು, ಜಯಪ್ರಕಾಶ್ ಪೊದ್ದಾರ್, ವಿರೂಪಾಕ್ಷ ಗಾದ್ಗಿ ಸೇರಿದಂತೆ ಇನ್ನಿತರರು ಇದ್ದರು. ಬರುವ ಸೆಪ್ಟೆಂಬರ್ 11 11 ಗಂಟೆಗೆ ವಿವೇಕಾನಂದ ಆರೋಗ್ಯಧಾಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ವಿವೇಕಾನಂದರು ಸೆಪ್ಟೆಂಬರ್ 11 1893 ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಸಂಸ್ಕೃತಿಯನ್ನು, ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನು, ಅಂದರೆ ಅದರ ಅರ್ಥ ನಮ್ಮ ಮೌಲ್ಯಗಳು, ನಮ್ಮ ಆರೋಗ್ಯದ ಸಂಬಂಧಪಟ್ಟಾಗ ಆಗಿರ್ಬೋದು, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ವಿಶ್ವ ವೇದಿಕೆಯಲ್ಲಿ ಒಂದು ವಿಜಯ ಪತಾಕೆಯನ್ನು ಹಾರಿಸಿದಂಥ ದಿನ. ಆ ದಿನದಂದು ಒಂದು ರೀತಿ ಜಾಗೃತಿ ಮೂಡಿದಂಥ ದಿನ. ಸೊ ಆ ದಿನವನ್ನು ನಿಮಿತ್ತವಾಗಿಟ್ಕೊಂಡು ನಮ್ಮ ಜಿಲ್ಲೆಯ ಆರೋಗ್ಯ ಅಂದರೆ ಶಾರೀರಿಕ, ಮಾನಸಿಕ ಮತ್ತು ನೈತಿಕ ಮತ್ತು ಆಧ್ಯಾತ್ಮಿಕವಾದ ಆರೋಗ್ಯ ಇವತ್ತು ಪರಿಪೂರ್ಣವಾದ ಆರೋಗ್ಯ ಅಂತ ವಿಶ್ವಸಂಸ್ಥೆ ಸಾರ್ತಾ ಇದೆ. ಅದನ್ನು ನಾವು ಅನುಷ್ಠಾನಗೊಳಿಸಬೇಕು. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದಿಂದ ಸರ್ವ ಆರೋಗ್ಯವನ್ನು ಪಡೆದು ಮನುಷ್ಯ ಅತ್ಯಂತ ಆನಂದಮಯನಾಗಿ, ತೃಪ್ತಿದಾಯಕವಾಗಿ ಒಂದು ರೀತಿ ನೆಮ್ಮದಿಯವನ್ನು ಬದುಕನ್ನು ನಡೆಸಬೇಕು ಹಿನ್ನೆಲೆಯಲ್ಲಿ ವಿವೇಕಾನಂದ ಆರೋಗ್ಯಧಾಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಜಿಲ್ಲೆಯ ಮಹಾಜನತೆ, ವಿದ್ಯಾರ್ಥಿಗಳು ಸರ್ವರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು. ಇಲ್ಲಿ ಪರಿಪೂರ್ಣವಾದ ಒಂದು ಪ್ಯಾಕೇಜ್ ಇದೆ. ಆರೋಗ್ಯಧಾಮ ಇದೆ, ಇಲ್ಲೊಂದು ಧ್ಯಾನ ಮಂದಿರ ಇದೆ, ಇಲ್ಲಿ ಗೋಶಾಲೆ ಇದೆ, ಅದರೊಂದಿಗೆ ಶಾರದಾದೇವಿಯವರ ಒಂದು ಆಹಾರ ಕೇಂದ್ರವನ್ನು ಕೂಡ ನಾವು, ಸಿರಿಧಾನ್ಯಗಳ ಒಂದು ಕೇಂದ್ರವನ್ನು ಕೂಡ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಜಿಲ್ಲೆಯ ಜನ, ರಾಜ್ಯದ ಜನ ಇಲ್ಲಿ ಬಂದು ಸಂಪೂರ್ಣವಾಗಿ 1 ದಿನ, 2 ದಿನ, 3 ದಿನ ಕಳೆದು ತಮ್ಮನ್ನು ತಾವು ಸದೃಢ ಮಾಡ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಬೀದರ್ ಪ್ರಾರಂಭಿಸ್ತಾ ಇದೆ. ದಯವಿಟ್ಟು ತಾವೆಲ್ಲ ಬನ್ನಿ, ಆರೋಗ್ಯವನ್ನು ಪಡೀರಿ, ನಮ್ಮ ಜೀವನ ಶೈಲಿಯನ್ನು ಬದಲಿಸ್ಕೊಳ್ಳೋಣ, ನಮ್ಮ ಆಹಾರ ಶೈಲಿಯನ್ನು ಬದಲಿಸ್ಕೊಳ್ಳೋಣ, ತನ್ಮೂಲಕ ಒಂದು ತೃಪ್ತಿದಾಯಕವಾದ ಜೀವನವನ್ನು ನಡೆಸುವ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ ನಿಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಖಂಡಿತ ಅವು ಜನಸಂಖ್ಯೆ ಬೆಳೀತಾ ಇದೆ ನಿಜವಾಗಲೂ. ಅದಕ್ಕೆ ಅನುಗುಣವಾಗಿ ಹಲವಾರು ಕೇಂದ್ರಗಳು ಪ್ರಾರಂಭವಾಗ್ತಾ ಇದ್ದಾವೆ. ಒಂದು ಅಲೋಪತಿಯಲ್ಲೂ ಇದ್ದಾವೆ, ಆಯುರ್ವೇದಿಗೂ ಕೂಡ ಇದ್ದಾವೆ. ತಾವು ಹೇಳಿದ ಹಾಗೆ ಇದು ಯಾಕೆ ಒಂದು ವಿಭಿನ್ನ ಅಂತಂದರೆ, ಇಲ್ಲಿ ಏನು ನಾನು ತಮಗೆ ಮುಂಚೆ ಕೂಡ ಹೇಳಿದ ಹಾಗೆ ಶರೀರದ ಆರೋಗ್ಯಕ್ಕೆ ಗಮನ ಕೊಡೋದು ಅಷ್ಟೇ ಅಲ್ಲ, ಅದು ಆರೋಗ್ಯವನ್ನು ನಮಗೆ ಪೂರ್ಣ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಹಂತದವರೆಗೆ ಮಾತ್ರ, ಅದು ಲಿಮಿಟ್ ಆಗಿದೆ. ಅದರಿಂದ ನಾವು ಮುಂದುವರೆದು ಮನಸ್ಸು ಮತ್ತು ಒಂದು ರೀತಿ ಮೂಲ ಕೇಂದ್ರವಾದಂಥ ಆತ್ಮ ಅಂದರೆ ನಮ್ಮ ಸ್ವರೂಪಕ್ಕೆ ನಾವು ಇವತ್ತು ಕೆಲಸ ಮಾಡಬೇಕಾದದ್ದಿದೆ.
ಅಂದರೆ ಧ್ಯಾನ ಅಂದರೆ ಶರೀರದ ಆರೋಗ್ಯ, ಮಾನಸಿಕ ಆರೋಗ್ಯ, ಅದರ ಜೊತೆಗೆ ಒಂದು ಧ್ಯಾನದ ಮೂಲಕ ಮತ್ತು ಚಿಂತನೆಯ ಮೂಲಕ ಮತ್ತು ಈ ಪ್ರಕೃತಿಯ ವಾತಾವರಣ ಇದೆಯಲ್ಲ, ಸೊ ಇದು ಸಂಪೂರ್ಣ ವಿಭಿನ್ನವಾಗಿದೆ. ಹಾಗಾಗಿ ಒಂದು ಮಾತದ, ಇಲ್ಲಿ ಬಂದು ಹೋದರೆ ಒಂದು ವರ್ಷದ ಆರೋಗ್ಯ ಬಂದ ಹಾಗೆ ಅಂಥ ಒಂದು ಪರಿಸರವನ್ನು ಇಲ್ಲಿ ಭಗವಂತ ಒಂದು ಕೊಡುಗೆಯಾಗಿ ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ಗೋಮಾತೆಗಳ ಸಾನ್ನಿಧ್ಯ ಇದೆ, ಪ್ರಕೃತಿಯ ಸಾನ್ನಿಧ್ಯ ಇದೆ. ಇದೆಲ್ಲವೂ ಕೂಡ ಬಹುಶಃ ಈ ಎಲ್ಲ ಕೇಂದ್ರಗಳಿಗಿಂತ, ಎಲ್ಲ ವ್ಯವಸ್ಥೆಗಳಿಗಿಂತ ಅತ್ಯಂತ ವಿನೂತನವಾದಂಥ, ಭಿನ್ನವಾದಂಥ ಒಂದು ಅನುಭವವನ್ನು ಕೊಡುತ್ತಂತ ನಾನು ವಿಶ್ವಾಸದಿಂದ ಹೇಳ್ಬೋದು. ಎಸ್, ಹಾಂ, ಹೌದು. ಆ್ಯಕ್ಚುಲಿ ಅದೇ ಭಾಳ ಪರಿಣಿತರಾದಂಥ, ನಾವು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಯಾರ್ಯಾರು ಪರಿಣಿತರ ಅವರೆಲ್ಲರೂ ನಾವು ಇಲ್ಲಿ ಇಟ್ಕೊಂಡು ಕೆಲಸ ಮಾಡೋದದ. ನಮ್ಮ ಜಿಲ್ಲೆಯಲ್ಲಿ ಪರಿಣಿತರ ಅವ್ರನ್ನೂ ಕೂಡ ನಾವು ತೊಗೊಳ್ತೀವಿ. ಎಲ್ಲ ಒಟ್ಟಿನಲ್ಲಿ ದಿ ಬೆಸ್ಟ್ ನಮ್ಮ ಜನಕ್ಕೆ ಕೊಡಬೇಕಂದ್ರೆ ನಾವು ದಿ ಬೆಸ್ಟ್ ಎಲ್ಲ ವ್ಯವಸ್ಥೆಯನ್ನು, ಅದು ವೈದ್ಯರ ದೃಷ್ಟಿಯಲ್ಲಿ ಇರ್ಬೋದು, ಒಂದು ಥೆರಪಿಸ್ಟ್ ಇರ್ಬೋದು, ಮತ್ತು ಅದು ಆಯುರ್ವೇದಿಕ್ ಗಿಡಮೂಲಿಕೆಗಳ ಒಂದು ಔಷಧ ಇರ್ಬೋದು, ಸಿರಿಧಾನ್ಯಗಳ ಔಷಧ, ಎಲ್ಲವನ್ನು ದಿ ಬೆಸ್ಟ್ ಅಂದರೆ ಅತ್ಯಂತ ಆರೋಗ್ಯಪೂರ್ಣವಾದದ್ದನ್ನು ಕ್ವಾಲಿಟಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಶಾರೀರಿಕ ಪಂಚಕರ್ಮ ಒಂದು ಇದು, ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಮಡ್ ಬಾತ್ ಇರ್ಬೋದು, ಮತ್ತು ಸನ್ ಬಾತ್ ಇರ್ಬೋದು, ಅದರ ಜೊತೆಗೆ ಹೈಡ್ರೋಥೆರಪಿ ಇರ್ಬೋದು, ಇನ್ನೂ ಹಲವಾರು ಅದರ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಅವರು ನಮ್ಮ ಇದರ CEO ಜಗದೀಶ್ ಅವರು ಇದೆಲ್ಲವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಬೇಕಾದ ಸಂಬಂಧಪಟ್ಟಾಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ಕೇಳ್ಬೋದು. ನನ್ನ ಹೆಸರು ಜಗದೀಶ್ ಮುಖೇಡ್ಕರ್. ಇದಕ್ಕೆ ಮುಂಚೆ ಆರೋಗ್ಯ ಆಯುರ್ವೇದಿಕ್ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಬೀದರ್ನಲ್ಲಿ 5 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಸ್ಥಳೀಯರಾಗಿರ್ಬೋದು, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಈವನ್ NRIs ಕೂಡ ಏನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅದು ಬಂದುಬಿಟ್ಟು ಒಂದು ಕಮರ್ಷಿಯಲ್ ಬಿಲ್ಡಿಂಗಲ್ಲಿ. ಬಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನ್ಯಾಚುರೋಪತಿ ನ್ಯಾಚುರಲ್ ಇರಬೇಕಂತ ಹೇಳ್ಬಿಟ್ಟು ನಾನು ಮುಂಚೆಯಿಂದ ನಾನು ಯೋಚನೆ ಮಾಡಿ, ಕಡೆಗೆ ಏನಪ್ಪ ಅಂದರೆ ಬೀದರ್ನಲ್ಲಿ ಜನತೆ ಅನುಭವ, ಅವ್ರದ್ದು ಫೀಡ್ಬ್ಯಾಕು ಅದೆಲ್ಲ ತೊಗೊಂಬಿಟ್ಟು, ಕಡೆಗೆ ಏನಪ್ಪ ಅಂತಂದರೆ ಈ ಅನುಭವದಲ್ಲಿ ಇದಕ್ಕೆ ಮುಂಚೆ ನಾನು ಬೆಂಗಳೂರಲ್ಲಿ ಒಂದು ಟೋಟಲ್ 10 ವರ್ಷದ ಅನುಭವ ಇದೆ ಅದರಲ್ಲಿ. ಸೊ ಹಂಗಾಗಿ ಈ ನೇಚರಲ್ಲಿ ಆಗಬೇಕಂತ ಹೇಳ್ಬಿಟ್ಟು ನಾನು ಸ್ವಾಮೀಜಿಗಳಿಗೆ ಕೇಳ್ಕೊಂಡಾಗ ಅವ್ರು ಭಾಳ ಖುಷಿಯಿಂದಾಗಿ ಬರಮಾಡ್ಕೊಂಡ್ರು. ಸೊ ಹಾಗಾಗಿ ಏನಪ್ಪ ಅಂದರೆ ತುಂಬ ಹೈಟೆಕ್ ಆಗಿ ನಮ್ಮದು ಥೆರಪಿ ಸೆಂಟರ್ ರೆಡಿ ಆಗ್ತಾಯಿದೆ. ಪಂಚಕರ್ಮ ರೆಡಿ ಆಗಿದೆ, ನ್ಯಾಚುರೋಪತಿ ರೆಡಿ ಆಗುತ್ತೆ. ಸೆಪ್ಟೆಂಬರ್ 11ನೇ ತಾರೀಕಿನೇ ಏನಪ್ಪ ಅಂದರೆ ನಾವು ಒಂದು ದಿವಸ ಉದ್ಘಾಟನೆ ಮಾಡಬೇಕಂತ ಹೇಳ್ಬಿಟ್ಟು ಮುಂಚೆನೇ ಡಿಸೈಡ್ ಮಾಡಿರೋದ್ರಿಂದ ಅವತ್ತು ಐತಿಹಾಸಿಕ ದಿನ. ಸೊ ಹಂಗಾಗಿ ಎಲ್ಲ ಹೋಲ್ ಪ್ಯಾಕೇಜ್ ಹೆಲ್ತ್ ಅಂತ ಬಂದಾಗ ಇಲ್ಲಿ ಒಳಗಡೆ ಆಶ್ರಮದಲ್ಲಿ ಎಂಟ್ರಿ ಆದರೆ ನಿಮಗೆ ಕಂಪ್ಲೀಟ್ ರಿಜುನೇಷನ್ ಥೆರಪಿ ಆಗಿಬಿಟ್ಟು ನೀವು ಹೊರಗಡೆ ಹೋಗ್ತೀರಾ. ಸೌಂಡ್ ಮೈಂಡ್ ಏನೇ ಸೌಂಡ್ ಬಾಡಿ ಅಂದಂಗೆ ಅದು ಅನುಭವಕ್ಕೆ ಬರುತ್ತೆ ನಿಮಗೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ಹೇಳೋದು. ಹಾಂ, ಡೆಫಿನೆಟ್ಲಿ. ಅಂದರೆ ನಾನು ಹೇಳೋದು, ಈಗ ಚಿಕಿತ್ಸೆ ಅಂತ ಸೆಕೆಂಡ್ರಿ ಬರಬೇಕು, ಹ್ಯಾಪಿನೆಸ್ ಅಂತ ಫಸ್ಟ್ ಬರಬೇಕು. ಖುಷಿಯಾಗಿರ್ತೀರಿ ಅಂತಂದರೆ ನಿಮಗೆ ರೋಗಗಳು ಭಾಳ ದೂರ ಹೋಗ್ತವೆ, ಆಯಿತಾ. ಸೊ ಹಂಗಾಗಿ ನಮಗೆ ಎರಡೂ ಏನಪ್ಪ ಅಂದರೆ ನಮಗೆ ಇಲ್ಲಿ ಫೆಸಿಲಿಟಿ ಸಿಗ್ತವೆ. ಖುಷಿಗೆ ಏನೇನು ಬೇಕು, ಬ್ಲಿಸ್ಫುಲ್ ಲೈಫ್ಗೆ, ಹ್ಯಾಪಿನೆಸ್ಗೆ, ಆಯಿತಾ. ಸೊ ಅದು ಪ್ರೋಗ್ರಾಮ್ಸು ಇರ್ತವೆ. ಅದಾದಮೇಲೆ ನಮ್ಮದು ಚಿಕಿತ್ಸಾ ಕೇಂದ್ರಗಳು ಇರ್ತವೆ, ಥೆರಪಿಸ್ಟ್ ಎಲ್ಲ ಕೇಳೋದವ್ರು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಆಮೇಲೆ ಯೋಗ ಹೇಳ್ಕೊಡೋರು ನಾರ್ತ್ ಇಂಡಿಯಾದವರು, ಉತ್ತರ ಭಾರತದಿಂದ ಬರ್ತಾರೆ, ಆಯಿತಾ. ಸೊ ಹಂಗಾಗಿ ಏನಪ್ಪ ಅಂತಂದರೆ ಇಲ್ಲಿ ಇನ್ನು ಮುಂದೆ ಎಲ್ಲೂ ಖರ್ಚು ಮಾಡಿಕೊಂಡು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಹೇಳಬೇಕು ಅಂತಂದರೆ ಹೊರಗಡೆಯವರೇ ಇಲ್ಲಿ ಬಂದುಬಿಟ್ಟು ಒಂದು ವಾರ 10-15 ದಿವಸ ಇರುವಂಗೆ ಆ ವ್ಯವಸ್ಥೆ ನಾವು ಯೋಜನೆ ರೂಪಿಸ್ತಾ ಇದ್ದೀವಿ. ಹಾಗೆ ನನ್ನ ಹೆಸರು ಜಗದೀಶ್ ಮುಖೇಡ್ಕರ್ ಅಂತ. ಹಾಂ, ಆರೋಗ್ಯಧಾಮದ ನಾನು CEO ಆಗಿದ್ದೀನಿ.